ಸಂಸ್ಥೆ ಮಾಡಿರುವಂತಹ ಈ ಒಂದು ಕಾರ್ಯಕ್ಕೆ ಇಡೀ ಕರ್ನಾಟಕವೇ ಭೇಷ್ ಅಂತ ಇದೆ. ಏನಪ್ಪ ಈ ಘಟನೆ ಅಂದರೆ, ನಾವೆಲ್ಲರಿಗೂ ಸಹ ಮಾನವರಿಗೆ ಒಂದು ಕೃತಕ ಕಾಲಿನ ಜೋಡಣೆಯನ್ನು ಕೇಳಿರ್ತೀವಿ, ಸಹ ನೋಡಿರ್ತೀವಿ. ಆದರೆ ಕರ್ನಾಟಕದಲ್ಲಿ ಮೊದಲನೇ ಬಾರಿಗೆ ಒಂದು ಹಸುವಿಗೆ ಅಂದರೆ ಹಸುವಿನ ಕರುಗೆ ಮೊಟ್ಟ ಮೊದಲನೇದಾಗಿ ಒಂದು ಕೃತಕ ಕಾಲಿನ ಜೋಡಣೆಯನ್ನು ಮಾಡಿರುವಂಥದ್ದು. ಹೀಗೆ ಒಂದು ಧಾರವಾಡದಲ್ಲಿ ರೈಲಿನ ಟ್ರ್ಯಾಕ್ಗೆ ಸಿಕ್ಕಿ ಆ ಒಂದು ಕರುವಿನ ತಾಯಿಯಾಗಿರುವಂತಹ ಹಸು ಪ್ರಾಣ ಕಳ್ಕೊಳ್ಳುತ್ತೆ. ಈ ಒಂದು ಮರಿ ಹಸು ಬಂದು ಕಾಲನ್ನು ಕಳ್ಕೊಳ್ಳುತ್ತೆ. ಸೊ ಈ ಘಟನೆ ನಡೆದಂತಹ 8 ತಿಂಗಳ ಕಾಲ ಹಿಂದೂ ಪರಿಷತ್ನ ಗೋಶಾಲೆಯಲ್ಲಿ ಅದು ಆಶ್ರಯನ ಪಡ್ಕೊಂಡಿರುತ್ತೆ. ಈ ವಿಷಯ ತಿಳಿದಂತಹ ಮಹಾವೀರ್ ಲಿಂಬ್ ಸಂಸ್ಥೆಯವರು ತಕ್ಷಣ ಅಲ್ಲಿಗೆ ಹೋಗ್ತಾರೆ. ತದನಂತರ ಅವರು ಹೋಗಿ ಮೊದಲನೇದಾರಿಗೆ ಆ ಒಂದು ಕರುವಿಗೆ ಕಾಲಿನ ಜೋಡಣೆಯನ್ನು ಮಾಡ್ತಾರೆ, ಅಂದರೆ ಕೃತಕ ಕಾಲಿನ ಜೋಡಣೆಯನ್ನು ಮಾಡ್ತಾರೆ. ಈ ಒಂದು ಘಟನೆಯನ್ನು ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡ ತಕ್ಷಣ ಇಡೀ ಕರ್ನಾಟಕವೇ ಅವರ ಒಂದು ಕಾರ್ಯಕ್ಕೆ ಭೇಷ್ ಅಂತ ಇದೆ. ಯಾಕಂದರೆ ಮಾನವರಿಗೆ ಇದುವರೆಗೂ ಸಹ ಆ ಸಂಸ್ಥೆ ವತಿಯಿಂದ ಉಚಿತವಾಗಿ 50 ಜನಕ್ಕೆ ಕಾಲಿನ ಜೋಡಣೆಯನ್ನು ಮಾಡಿದ್ದಾರೆ. ಆದರೆ ಮೊದಲನೇ ಬಾರಿಗೆ ಜಾನುವಾರುಗಳಿಗೆ ಅಂದರೆ ಈ ಒಂದು ಮರಿ ಹಸುಗೆ ಮಾಡಿರೋಂಥದ್ದು ನಮಗೆ ತುಂಬ ಖುಷಿ ಕೊಡ್ತಾಯಿದೆ ಅಂತ ಅವರ ಒಂದು ಅಭಿಪ್ರಾಯವನ್ನು ಸಹ ವ್ಯಕ್ತಪಡಿಸಿದ್ದಾರೆ. ಈ ಒಂದು ಘಟನೆ ನಮ್ಮ ಒಂದು ರಾಜ್ಯದಲ್ಲಿ ನಡೆದಿರುವಂಥದ್ದು ತುಂಬ ಖುಷಿ ಆಗ್ತದೆ. ಅಂದರೆ ಆ ಒಂದು ಹಸುವಿಗೆ ಕಾಲು ಕಳೆದಿತ್ತು ಅನ್ನೋದು ತುಂಬ ದುಃಖ ಆಗುತ್ತೆ. ಆದರೆ ಆ ಒಂದು ಕಾಲಿಗೆ ಕೃತಕವಾಗಿ ಮತ್ತೆ ಇನ್ನೊಂದು ಕಾಲನ್ನ ಜೋಡಣೆ ಮಾಡಿರೋದ್ರಿಂದ ತುಂಬ ಖುಷಿ ಆಗುತ್ತೆ. ಮಹಾವೀರ್ ಲಿಂಬ್ ಸಂಸ್ಥೆ ಅಧ್ಯಕ್ಷರಾಗಿರುವಂತಹ ಮಹೇಂದ್ರ ಸಿಂಘಿ ಅವರು ಈ ಒಂದು ಕಾರ್ಯಕ್ಕೆ ಮುಂದಾಗಿದ್ದು. ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಅವರಿಗೆ ತುಂಬಾ ಖುಷಿಯನ್ನು ಮತ್ತು ತುಂಬಾ ಅಪ್ರಿಸಿಯೇಟ್ ಮಾಡ್ತಾ ಇದ್ದಾರೆ ಜನ. ನಿಮ್ಗೇನು ಅನ್ನಿಸ್ತು ಈ ಒಂದು ಘಟನೆಯನ್ನು ಕೇಳಿ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ. ನಾನು ಹೇಳಿದಂಥ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇದೇ ಥರ ಇನ್ನಷ್ಟು ವಿಡಿಯೋಸ್ಗೋಸ್ಕರ ನೀವು ನೋಡ್ತಾ ಇರಿ ನಮ್ಮ ಚಾನಲನ್ನು.